ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನವೂ ಸಹ ನೀವು ಯೆರೂಸಲೇಮಿನಲ್ಲಿ ವಾಸಿಸುವುದಕ್ಕೆ ಮನಸ್ಸು ಮಾಡಿರಿ. ಈ ಒಂದು ವಿಷಯದ ಕುರಿತು ವಾಕ್ಯಗಳನ್ನು ಕೇಳಿಸ್ಕೊಳಕ್ಕೆ ಹೋಗ್ತೀರಾ. ಈ ಒಂದು ಸಂದೇಶ ನಿಮಗೆ ಆಶೀರ್ವಾದವಾಗಿರ್ತದೆ. ಕೇಳಿಸ್ಕೊಳ್ರಿ, ನಂಬ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಾನು ನೀನು ಪ್ರಾರ್ಥನೆ ಮಾಡಬೇಕು, ಯೆರೂಸಲೇಮ್ ಹಾಗೆ ಇರಬೇಕು ಅಂತ. ಬಟ್ ಆದರೆ ದೇವರ ವಾಕ್ಯದಲ್ಲಿ ನೀವು ಲೂಕ 21ನೇ ಅಧ್ಯಾಯನ ತಿರ್ಗ ಓದ್ರಿ, ಎಲ್ಲರೂ ಓದ್ರಿ. ನಿಮಗೆ ಈ ಅಂತ್ಯಕಾಲದ ಕೆಲವು ಸೂಚನೆಗಳು ಬೇಕಾದರೆ ನಿಮಗೆ ಈ ಏಸ್ಕೇಲ ಮತ್ತು ಈ ಲೂಕನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಅಲ್ಲಿ ಯೇಸುಸ್ವಾಮಿ ಯಾವ ರೀತಿ ಅದನ್ನು ಕನೆಕ್ಟ್ ಮಾಡ್ತಾರೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಆ 21ನೇ ಅಧ್ಯಾಯ ಮೊದಲನೇ ಭಾಗದಲ್ಲಿ ಯೇಸುಸ್ವಾಮಿ ಏನು ಹೇಳ್ತಾರೆ, ಯುದ್ಧಗಳಾಗೋದು, ಗಲಿಬಿಲಿ ಉಂಟಾಗೋದು, ಯುದ್ಧ ಆಗುವ ಹಾಗಿದೆ ಅಂತ ನೀವು ಕೇಳಲ್ಪಡೋದು, ಯುದ್ಧ ಆಗ್ತಾ ಇದೆ ಅನ್ನೋದನ್ನ ನೀವು ಕೇಳಲ್ಪಡೋದು, ಇದೆಲ್ಲ ನಿಮಗಿರುತ್ತೆ. ಆದರೆ ನೀವು ಭಯಪಡಬೇಡಿ, ಲೋಕಾಂತ್ಯ ಆಗಲ್ಲ. ಓಕೆ, ಯಾರಾದರೂ ನಿಮಗೆ ಈಗ ಏನೋ ಒಂದು ಅಣು ಬಾಂಬ್ ಹಾಕ್ಬಿಡ್ತಾರೆ, ಇಡೀ ಲೋಕ ಪುಡಿ ಆಗಿಬಿಟ್ಟು ನಾವೆಲ್ಲ ಹೊಟ್ಟೋಗ್ಬಿಡ್ತೀವಿ ಅಂದರೆ ನಂಬೇಡಿ. ಯಾಕಂದರೆ ವಾಕ್ಯದ ಪ್ರಕಾರ ಅದು ಸುಳ್ಳು. ಯೇಸುಸ್ವಾಮಿನೇ ಹೇಳಿದಾರಲ್ಲ ಅಂತ್ಯಕಾಲ ಅಂತ, ಅದು ಅಂತ್ಯ ಅಲ್ಲ ಅಂತ, ಅಂತ್ಯಕಾಲ ಅಲ್ಲ, ಅಂತ್ಯ ಅಲ್ಲ ಅಂತ ಯೇಸುಸ್ವಾಮಿ ಹೇಳಿದ್ದಾರೆ. ಅಂದರೆ ಇಡೀ ಲೋಕ ನಾಶ ಆಗೋದು ನೆಕ್ಸ್ಟು ರ್ಯಾಪ್ಚರ್ ಆದಮೇಲೆ, ಅಂದರೆ ಸಭೆ ಎತ್ತಲ್ಪಟ್ಟು 7 ವರ್ಷ ಕ್ರಿಸ್ತ ವಿರೋಧಿ ಆಳ್ವಿಕೆ ಆಗಿ, ಅದಾದಮೇಲೆ ಈ ಕ್ರಿಸ್ತ ವಿರೋಧಿಯನ್ನು ಕಟ್ಟಿ ಸುಮಾರು 1000 ವರ್ಷ ಯೇಸುಸ್ವಾಮಿ ಯೆರೂಸಲೇಮಿನಲ್ಲಿ ದಾವೀದ ರಾಜನ ಒಂದು ಆಳ್ವಿಕೆಯಲ್ಲಿ ನಾವೆಲ್ಲರೂ ಇರ್ತೀವಿ. ಹೀಗಾಗಿ ಆ 1000 ವರ್ಷ ಆಳ್ವಿಕೆ ಆದ ಮೇಲೇನೆ ಲೋಕ ಸಂಪೂರ್ಣವಾಗಿ ಬೆಂಕಿಯಿಂದ ನಾಶವಾಗಕ್ಕೆ ಇಡಲ್ಪಟ್ಟಿದೆ. ಒಂದು ವೇಳೆ ಅಲ್ಲಲ್ಲಿ ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ನಾಶಗಳಾಗ್ಬೋದು, ಮತ್ತು ದೊಡ್ಡ ಭೂಕಂಪನೂ ಆಗುತ್ತೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಭೂಕಂಪಗಳ ಬಗ್ಗೆ ಕೇಳ್ತಾ ಇದ್ದೀರಾ? ನ್ಯಾಚುರಲ್ ಆಗಿ ಆಗ್ತಾ ಇದೆ. ಕೆಲವು ಭೂಕಂಪಗಳು ಮನುಷ್ಯನೇ ಉಂಟು ಮಾಡ್ತಾನೆ. ಅದರಲ್ಲಿ ಒಂದು ಇಸ್ರಾಯೇಲ್ ದೇಶದಲ್ಲಿ ಒಂದು ಭಯಾನಕವಾದ ಭೂಕಂಪ ಉಂಟಾಯಿತು. ಹೂ ಡಿಡ್ ದ್ಯಾಟ್? ಯಾರು ಮಾಡಿದ್ರು? ಅದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಯೇಸುಸ್ವಾಮಿ ಏನು ಹೇಳಿದ್ರು ಅಂದರೆ, ಯೆರೂಸಲೇಮಿನ ಬಗ್ಗೆ ಅನ್ಯ ಜನರ ಸಮಯ ಪೂರೈಸಲ್ಪಡುವವರೆಗೂ ಯೆರೂಸಲೇಮ್ ತುಳಿದಾಡಲ್ಪಡ್ತಾನೆ ಇರ್ತದೆ. ಯೆರೂಸಲೇಮನ್ನ ಅನ್ಯ ಜನರು ತುಳಿತಾನೆ ಇರ್ತಾರೆ. ಅವ್ರ ಸಮಯ ಯಾವಾಗ ಕಂಪ್ಲೀಟ್ ಆಗುತ್ತೆ, ನೆರವೇರಿಸಲ್ಪಡ್ತದೆ ಅಂದರೆ, ಕ್ರಿಸ್ತ ವಿರೋಧಿಯ 7 ವರ್ಷದ ಆಳ್ವಿಕೆ ಆದಮೇಲೆ ಸ್ಟಾಪ್. ಅಲ್ಲಿಗೆ ಯೆರೂಸಲೇಮಿನ ತುಳಿಯಕ್ಕೆ ಅವರಾಗಲ್ಲ. ಬಡಾದರೆ ಯುದ್ಧಗಳಾಗ್ತಾ ಇದಲ್ಲ, ಈ ಅನ್ಯ ಜನರ ಸಮಯ ಪೂರೈಸ್ತದಲ್ಲ, ಇದು ಎರಡರ ನಡುವೆ ಎನಿ ಮೂಮೆಂಟ್ ಸಭೆ ಎತ್ತಲ್ಪಡ್ಬೋದು. ಅದಕ್ಕೆ ನಾನು ನೀನು ರೆಡಿ ಆಗಬೇಕು. ಸೊ ಟೈಮು ನನಗೆ ನಿನಗೆ ಭಾಳ ಇಲ್ಲ. ಓಕೆ, ಆದ್ದರಿಂದ ಎಲ್ಲೆಲ್ಲಿ ನಾನು ನೀನು ಯೇಸುವಿನೊಂದಿಗೆ ಕನೆಕ್ಷನ್ ಇಲ್ವೋ, ಎಲ್ಲೆಲ್ಲಿ ನಾನು ನೀನು ನಿನ್ನ ಜೀವಮಾನದಲ್ಲಿ ಕ್ಯಾಶುಯಲ್ ಆಗಿ ತೆಗೆದುಕೊಂಡು ದೇವರಿಗೆ ವಿರುದ್ಧವಾಗಿ ರಹಸ್ಯವಾದ ಪಾಪಗಳನ್ನು ಮಾಡ್ಕೊಂಡು ಜೀವಿಸ್ತಾ ಇದ್ದೀವೋ, ಅದರ ವಿಷಯದಲ್ಲಿ ಪಶ್ಚಾತ್ತಾಪ ಪಡೋದಕ್ಕೋಸ್ಕರವಾಗಿ ದೇವರು ನನಗೆ ನಿನಗೆ ಈ ಒಂದು ಅವಕಾಶ, 52 ದಿನದ ಪ್ರಾರ್ಥನೆ ಅವಕಾಶ ಕೊಟ್ಟಿದ್ದಾರೆ. ಸೊ ಚೆಕ್ ಯುವರ್ ಸೆಲ್ಫ್. ನಾನು ನೀನು ಎಲ್ಲ ರೀತಿಯಲ್ಲಿ ಸರಿ ಇರ್ಬೋದು, ಬಟ್ ವಾಕ್ಯದ ಮುಂದೆ ನಾನು ನೀನು ಸರಿ ಇದ್ದೀವಾ ಅನ್ನೋದನ್ನ ಪರೀಕ್ಷೆ ಮಾಡಿ, ಆತ್ಮ ವಿಷಯದಲ್ಲಿ ನಾನು ನೀನು ಸರಿಯಾಗಬೇಕಾಗಿರೋದು ಇದು ಒಂದು ಕರೆ ನನಗೆ ನಿನಗೆ. ಈಗ ಯೆರೂಸಲೇಮಿನಲ್ಲೇ ನೀನು ಯಾಕೆ ವಾಸ ಮಾಡಬೇಕು? ಅದರ ಅರ್ಥ ಏನಂದರೆ ನಿನಗೆ ಶುಭ ಮತ್ತು ಸುಕ್ಷೇಮ ಉಂಟಾಗ್ತದೆ. ಅದು ಎರಡನೇದಾಗಿ
ನಿನಗೆ ಶುಭ ಇದೆ, ಆದರೆ ಶುಭದಲ್ಲಿ ಸುಕ್ಷೇಮ ಇದೆಯಾ? ನ್ಯೂಯಾರ್ಕಲ್ಲಿ ಒಬ್ಬರು ಕೋಟ್ಯಾಧೀಶ್ವರ, ಲಕ್ಷಾಧಿಪತಿ, ಕೋಟ್ಯಾಧಿಪತಿ, ಒಬ್ಬನೇ ಮಗ ಇರೋದು. ಬಟ್ ಆತನಿಗೆ ಸಮಾಧಾನ ಇಲ್ಲ, ಆತ್ಮಹತ್ಯೆ ಮಾಡಿಕೊಂಡು ತೀರೋಗ್ತಾನೆ. ಏನು ಅದರಲ್ಲಿ ನಾವು ನೋಡ್ತಾ ಇರೋದಂದರೆ ಅವನಿಗೆ ಶುಭ ಇದೆ, ಸುಕ್ಷೇಮ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನನಗೆ ನಿನಗೆ ಈ ಲೋಕದಲ್ಲಿ ಏನಿದೆ, ದೇವರ ಸ್ತೋತ್ರ. ದೇವರು ಧಾರಾಳವಾಗಿ ತನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ತಾರೆ. ದೇವರು ಧಾರಾಳವಾಗಿ ತನ್ನ ಮಕ್ಕಳಿಗೆ ಕೊಡ್ತಾರೆ. ನನಗೆ ನಿನಗೆ ಲೌಕಿಕವಾಗಿ ದೇವರು ಏನೇನು ಕೊಟ್ಟಿದ್ದಾರೆ ಅದಕ್ಕೆ ಸ್ತೋತ್ರ ಮಾಡಿ. ಓಕೆ, ಸ್ತೋತ್ರ ಮಾಡಿ. ಅದು ದೇವರ ಆಶೀರ್ವಾದ ನಿನಗೆ. ಓಕೆ, ಅದನ್ನು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇದಿರೋ ತಪ್ಪು ಅಂತ ಯಾರಾದರೂ ಬಂದೇಳಿ, ಈ ಮನೆ ನಿನಗಿರೋ ತಪ್ಪು, ಈ ಕಾರ್ ಇರೋದು ನಿಂಗೆ ತಪ್ಪು, ಈ ಅಪಾರ್ಟ್ಮೆಂಟ್ ಇರೋ ತಪ್ಪು, ನೀನು ಲಕ್ಸುರಿಯಾಗಿ ಜೀವಿಸ್ತಾ ಇದೆಯಾ, ನಿನಗಿದೆಯಾ? ಊಟ ಒಳ್ಳೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಯೇಸುವನ್ನು ತೀರ್ಮಾನಿಸೋದಕ್ಕೆ, ನೀನು ಯೇಸುವಿನ ಶಿಷ್ಯನಾಗೋದಕ್ಕೆ ತೀರ್ಮಾನ ಮಾಡಿದ್ರಿಂದ ಹಿಂಸೆ ಸಹಿತವಾಗಿ ನಿನಗೆ 100 ಪಾಲು ಈ ಲೋಕದಲ್ಲಿ ದೇವರು ಕೊಡ್ತಾರಂತೆ. ಸೊ ಅದ್ರ ಬಗ್ಗೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ದೇವರ ಸ್ತೋತ್ರ. ದೇವರು ಭೂಮಿ ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ಅಲ್ಲಿ ಬರೆದಿದೆ, ನೀವು ನೋಡ್ರಿ, ಮನೆಗಳು ಕೊಡ್ತಾರೆ. ಹಿಂಸೆಯ ಜೊತೆ ಹಿಂಸೆ ಇದ್ದೇ ಇರ್ತದೆ, ಬಟ್ ದೇವರು ಕೊಡ್ತಾರೆ. ಬಟ್ ಆದರೆ ನಿನ್ನ ಆತ್ಮ ದೇವರೊಂದಿಗೆ ಕರೆಕ್ಟ್ ಆಗಿದೆಯಾ? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಪ್ರಾಮುಖ್ಯ ಪ್ರಿಯರೇ. ದೇವರೊಂದಿಗೆ ನೀನು ಸರಿ ಇದೀವಾ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡಿಕೊಂಡು ನೀನು ಪರೀಕ್ಷೆ ಮಾಡಿಕೊಂಡು ದೇವರೊಂದಿಗೆ ನಾವು ಸರಿಯಾದಾಗಲೇ ನಮಗೆ ಶುಭ ಮಾತ್ರವಲ್ಲ, ಸುಕ್ಷೇಮ ಇರ್ತದೆ ಅಲ್ವಾ? ಒಂದು ಗ್ಯಾರಂಟಿ ಇರ್ತದೆ. ಪರವಾಗಿಲ್ಲ ಬಿಡ, ನಾನು ಹೋದರೂ ಪರಲೋಕಕ್ಕೆ ಹೋಗ್ತೇನೆ ಅಂತ ಗ್ಯಾರಂಟಿ ಇರ್ತದೆ. ಆ ಗ್ಯಾರಂಟಿ ಯಾರಿಗಾದರೂ ಇಲ್ವಾ? ಒಂದು ವೇಳೆ ದಯವಿಟ್ಟು ಪ್ರೇಯರ್ ಮಾಡಿ, ವಾಕ್ಯ ನೋಡಿ, ವಾಕ್ಯಗಳು ಓದ್ತಾರೆ, ನನಗೆ ನಿನಗೆ ತಿಳಿಸ್ತಾರೆ, ಈ ವಿಷಯದಲ್ಲಿ ನೀನು ಸರಿಯಿಲ್ಲ ಮಗನೇ, ಈ ವಿಷಯದಲ್ಲಿ ನೀನು ಸರಿಯಿಲ್ಲ ಮಗಳೇ ಅಂತ ದೇವರು ಪ್ರೀತಿಯಿಂದ ತಿಳಿಸಿ. ದೇವರು ನಿನ್ನ ಮೇಲೇನು ಕೋಪಪಟ್ಟು ನಿನ್ನ ಹೋಗು ನೀನೇ ಅಂತ ಹೇಳಲ್ಲ. ದೇವರು ತನ್ನ ಬಳಿಗೆ ಬರೋರು ಯಾರನ್ನೂ ತಳ್ಳಿಬಿಡಲ್ಲ. ದೇವರು ತನ್ನ ಬಳಿಗೆ ಬರುವಂಥ ದೇವ ಮಕ್ಕಳು ಯಾರೇ ಬನ್ನಿರಿ, ಅವ್ರು ನಿಮ್ಮನ್ನು ತಳ್ಳಿಬಿಡ. ವಾಕ್ಯದ ಮೂಲಕ ಮಗನೇ ಮಗಳೇ ಸರಿಯಾಗು ಸರಿಯಾಗು ಅಂತ ಹೇಳ್ತಾರೆ. ಆದ್ದರಿಂದ ನೀನು ಸುಕ್ಷೇಮ ಹೊಂದಲಿಕ್ಕೆ ಯೆರೂಸಲೇಮಿನಲ್ಲಿ ವಾಸ ಮಾಡಬೇಕು. ನಾನು ನಂಬ್ತೀನಿ ಈ ಒಂದು ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ರಿ. ಯೇಸುವಿನಲ್ಲಿರ್ರಿ, ಅದು ಮಾತ್ರವಲ್ಲದೆ ಸಮಾಧಾನದಿಂದಿರ್ರಿ. ಸಭೆಯಲ್ಲಿ ನೀವು ಕ್ರಿಸ್ತನ ಮಕ್ಕಳೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆಮೇನ್. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ಸ್ವಾಮಿ, ಯಾರ್ಯಾರು ಜೀವಿತದಲ್ಲಿ ದೇವರೇ ಹೋರಾಟದಲ್ಲಿ ಮಾತ್ರವಲ್ಲದೆ ಜಿಗುಪ್ಸೆಯಲ್ಲಿ ವೇದನೆಯಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ ದೇವರೇ, ಯಾರ್ಯಾರು ಎಲ್ಲ ಕಳಕೊಂಡವರಾಗಿ ತಂದೆಯಾದ ದೇವರೇ ಇವತ್ತು ನೋವಿನಲ್ಲಿದ್ದಾರೋ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ನೀ ಕೃಪೆ ತೋರು, ದಯೆ ತೋರು. ಅಪ್ಪ ತಂದೆಯಾದ ದೇವರೇ ಸ್ವಾಮಿ, ಅವ್ರನ್ನ ಬಿಡುಗಡೆ ಮಾಡು. ಪಾಪದಲ್ಲಿರೋರನ್ನ ಬಿಡುಗಡೆ ಮಾಡು, ರೋಗದಲ್ಲಿರೋರನ್ನ ಬಿಡುಗಡೆ ಮಾಡು, ವೇದನೆಯಲ್ಲಿರುವಂಥವ್ರ ಬಿಡುಗಡೆ ಮಾಡು. ಅಪ್ಪ ತಂದೆಯಾದ ದೇವರೇ ಸ್ವಾಮಿ, ಸಮಾಧಾನ ಅವರಿಗೆ ಉಂಟಾಗಲಿ. ಅಪ್ಪ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್